ಸಿ ಇಲ್ಲಿ ಸರ್ಪ್ರೈಸ್ ಕೊಟ್ಟೆ ಅನ್ನೋದಕ್ಕಿಂತ ಸರ್ಪ್ರೈಸ್ ಯಾಕೆ ಕೊಟ್ಟೆ ಅನ್ನೋ ಪ್ರಶ್ನೆ ಬರುತ್ತೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಹೌದು ಲೈಫ್ ಸ್ಮೂತ್ ಆಗಿ ಹೋಗುತ್ತೆ, ಎಲ್ರಿಗೂ ಒಂದಷ್ಟು ಆಪರ್ಚುನಿಟೀಸ್ ಬರುತ್ತೆ, ದುಡ್ಡು ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಬಟ್ ನನ್ನ ಲೈಫಲ್ಲಿ ಒಂದಷ್ಟು ಅಪ್ಸ್ಗಿಂತ ಡೌನ್ಸ್ ಆಯಿತು. ಹ್ಮ್. ತುಂಬ ನೋವಾದಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು, ಒಂದಷ್ಟು ಡಿಪ್ರೆಷನ್ಗೆ ಹೋಗುವಂಥ ಒಂದಷ್ಟು ಸಿಚುವೇಶನ್ಸ್ಗಳಾಯಿತು. ಬಟ್ ಎಲ್ಲೂ ಐಶ್ವರ್ಯ ನನ್ನ ಕೈ ಬಿಡಲಿಲ್ಲ. ನೀನು ನಿಂತ್ಕೊ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಆರಾಮಾಗಿರೋ, ನಿನ್ನ ಜೊತೆ ನಾನಿದ್ದೀನಿ, ನೀನು ಏನಾದರೂ ಮಾಡೋ, ನಿನ್ನ ಜೊತೆ ನಾನಿದ್ದೀನಿ. ಸೊ ಅಂಥ ಒಂದು ಸಾಥ್ ಕೊಟ್ಟಂಥ ಒಂದು ಸ್ನೇಹಿತೆಗೆ ನಾನು ಮಾಡಿ ತುಂಬ ಚಿಕ್ಕದು ಅನಿಸ್ಬಿಡ್ತು ನನಗೆ. ಸೊ ಬಿಕಾಸ್ ಶಿ ಡಿಸರ್ವ್ಸ್ ಎವ್ರಿಥಿಂಗ್. ಅದಕ್ಕೆ ಆ ಥೀಮ್ನ ಕ್ವೀನ್ ಥೀಮ್ ಅಂತ ಮಾಡಿದ್ದೆ ಅದಕ್ಕೆ. ಸೊ ಅವಳು ಕ್ವೀನೇ, ಅವಳು ಫಸ್ಟಿಂದ ಬೆಳ್ಕೊಂಬಂದಿರೋದು ಹಾಗೆ, ಇನ್ನು ಮುಂದಕ್ಕೆ ಇರೋದು ಹಾಗೆ. ಅವಳು ಐಮ್ ಶೋರ್ ಅಬೌಟ್ ದ್ಯಾಟ್. ಬಟ್ ಯಾವ ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ನಾನು ಬಿದ್ದಾಗ, ಒಬ್ರು ಬಿದ್ದಾಗ ಕೈ ಇಟ್ಕೊಂಡು ಬಾ, ನಿನ್ನ ಎತ್ತುತ್ತೀನಿ ನಾನು, ನಿನ್ನ ಜೊತೆ ಇರ್ತೀನಿ ನಾನು, ಬಾ ಅಂದ್ಬಿಟ್ಟು ಯಾರು ಬರ್ತಾರೋ ಅವ್ರು ಕೊನೆವರೆಗೂ ಇರ್ತಾರೆ. ಆ್ಯಂಡ್ ಅವ್ರಿಗೆ ನಾವೇನೇ ಮಾಡಿದ್ರು ಕಡಿಮೆ. ಸೊ ಇದು ತುಂಬ ಚಿಕ್ಕದು ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಮನಸ್ಫೂರ್ತಿಯಾಗಿ, ತುಂಬ ಪ್ರೀತಿಯಿಂದ, ತುಂಬ ಖುಷಿಯಾಗಿ ಮಾಡಿದಂಥ ಬರ್ಡೇ ಇದು. ಆ್ಯಂಡ್ ನನಗೆ ಅದ್ರ ಬಗ್ಗೆ ತೃಪ್ತಿ ಇದೆ.